ಹೇ, ಕತೆ ಹೇಳಕ್ಕೆ ಮುಂಚೆ ಒಂದು ವಿಷಯ. ಎಲ್ಲರೂ ಬರೀ ಕತೆ ನೋಡಿ ಹಾಗೆ ಹೋಗ್ತಿದ್ದೀರಾ. ನೋಡೋದ್ರ ಜೊತೆ ಹಂಗೆ ಸಬ್ಸ್ಕ್ರೈಬ್ ಮಾಡಿಯಲ್ಲ. ಇದರಿಂದ ನನಗೂ ಖುಷಿಯಾಗಿ ಇನ್ನೂ ಒಳ್ಳೆ ಕತೆಗಳನ್ನ ನಿಮ್ಮ ಮುಂದೆ ತರಬೇಕು, ನಿಮ್ಮನ್ನ ಇನ್ನೂ ಎಂಟರ್ಟೈನ್ ಮಾಡಬೇಕು ಅನಿಸುತ್ತೆ. ಸೊ ಎಲ್ಲರೂ ಬೇಗ ಬೇಗ ಕತೆ ಒಂದು ಹೇಳುವೆಗೆ ಸಬ್ಸ್ಕ್ರೈಬ್ ಮಾಡಿ. ಚಾಪ್ಟರ್ 3 ಏನು ಅಂತ ಗೊತ್ತಾಗೋಕ್ಕೂ ಮುಂಚೆ ಚಾಪ್ಟರ್ 1 ಮತ್ತು 2ನ ಮಿಸ್ ಮಾಡದೆ ನೋಡ್ಕೊಂಡು ಬನ್ನಿ. ನೋಡಿದ್ರಾ? ಸರಿ, ಈಗ ನಮ್ಮ ಕತೆ ಮುಂದಕ್ಕೆ ಏನಾಯಿತು ಅಂತ ನೋಡೋಣ. ಚಾಪ್ಟರ್ 3 ಅನುಷಾ, ರಕ್ಷಾ, ಮೀನಾ. ಅನುಷಾ ರಕ್ಷಾನ ನೋಡ್ತಾ ಇರ್ತಾಳೆ, ರಕ್ಷಾ ಅನುಷಾನ ನೋಡ್ತಾ ಇರ್ತಾಳೆ. ಅನುಷಾ, ಹೇಳು ರಕ್ಷಾ, ಎಲ್ಲಾನು ಹೇಳು, ಏನು ನಡೀತಾ ಇದೆ ಎಲ್ಲಾನು ಹೇಳು. ರಕ್ಷಾ, ಮೀನಾ ನನ್ನ ಕ್ಲೋಸ್ ಫ್ರೆಂಡ್ ಹಾಗೂ ನನ್ನ ರೂಮ್ಮೇಟ್. ನಾವಿಬ್ಬರು ಒಬ್ರನ್ನ ಒಬ್ಬರು ಬಿಟ್ಟಿರ್ತಿರ್ಲಿಲ್ಲ, ಅಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿದ್ವಿ. ಇದೇ ಕಾರಣಕ್ಕೆ ವಿಕ್ರಮ್ನ ಇಷ್ಟಪಡ್ತಿದ್ರು ಕೂಡ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದೆ. ಇನ್ನೂ ಮೀನಾ ಬಗ್ಗೆ ಹೇಳಬೇಕು ಅಂದರೆ, ಈ ಆಧುನಿಕ ಪ್ರಪಂಚದ ಬಣ್ಣಗಳ ಲೋಕನ ಇಷ್ಟಪಡೋವಂಥ ಹುಡುಗಿ. ಇದ್ದಷ್ಟು ದಿನ ಚೆನ್ನಾಗಿರಬೇಕು ಅಂತ ಸಿದ್ಧಾಂತನ ಇಟ್ಕೊಂಡಿದ್ದವಳು. ಮಾಲ್ಗಳು, ಹೋಟೆಲ್ಗಳು, ಬೈಕಲ್ಲಿ, ಕಾರಲ್ಲಿ ಸುತ್ತೋದು, ಈಗ ಪ್ರಪಂಚ ಹೇಗೆ ಆಸೆಗಳ ಮೇಲೆ ನಡೀತಾ ಇದೆಯೋ ಆ ಥರ ಮೀನಾಗೆ ಇರೋಕ್ಕಿಷ್ಟ ಇತ್ತು. ಅಷ್ಟು ಆಸೆಗಳನ್ನ ವಿಕ್ರಮ್ ಜೊತೆ ಊರು ಸುತ್ತುತ್ತಾ ಎಂಜಾಯ್ ಮಾಡ್ತಾ ಇದ್ಲು. ಇದನ್ನೆಲ್ಲ ನೋಡಿದಾಗ ನನಗೆ ನೋವು ಮತ್ತು ಬೇಜಾರಾಗ್ತಿತ್ತು. ಆದರೂ ಸುಮ್ಮನೆ ಇದ್ದೆ. ಒಂದಿನ ಇದೇ ರೂಮ್ ನಂಬರ್ 401 ಹಾಸ್ಟೆಲ್ ಕೆಳಗಡೆ ಮೀನಾನ ವಿಕ್ರಮ್ ಡ್ರಾಪ್ ಮಾಡಿಬಿಟ್ಟು ಹೋಗೋದನ್ನು ನೋಡಿದೆ. ಅದೇ ಟೈಮ್ಗೆ ರೂಮಲ್ಲಿ ಊಟ ಇಲ್ಲದೆ ಇರೋ ಕಾರಣ ಹೋಟೆಲಿಂದ ತರೋಣ ಅಂತ ಮೀನಾಗೆ ರೂಮಲ್ಲಿರು, ಇಬ್ರಿಗೂ ಊಟ ತರ್ತೀನಿ ಅಂತ ಹೇಳಿ ಹೊರಟೆ. ಹೋಟೆಲಲ್ಲಿ ನಾನು ಊಟ ಪಾರ್ಸಲ್ ಮಾಡಿಸ್ಬೇಕಾದ್ರೆ ವಿಕ್ರಮ್ ಬೇರೆ ಹುಡುಗಿಗೆ ತನ್ನ ಕೈಯಿಂದ ಅವಳಿಗೆ ಊಟ ತಿನ್ನಿಸ್ತಾ ಇದ್ದ. ಇದನ್ನು ನೋಡಿ ನನಗೆ ಶಾಕ್ ಆಯಿತು. ಊಟ ತಿನ್ಸ್ಕೊಳ್ತಾ ಇದ್ದಿದ್ದ ಹುಡುಗಿ ವಿಕ್ರಮ್ ಕೆನ್ನೆಗೆ ಮುತ್ಕೊಟ್ಲು. ಇದನ್ನು ನೋಡಿ ಶಾಕಲ್ಲಿ ನಿಂತಿದ್ದು ನನಗೆ ಮೀನಾಗೆ ಹೇಳಬೇಕಾ ಬೇಡವಾ ಗೊತ್ತಾಗಲಿಲ್ಲ. ನಾನು ಇಷ್ಟಪಡ್ತಿದ್ದ ಹುಡುಗ ಈ ಥರನಾ ಅಂತ ರೂಮ್ಗೆ ಊಟ ತೊಗೊಂಡು ಬಂದು ಮೀನಾಗೆ ಕೊಟ್ಟು ಬೆಡ್ ಮೇಲೆ ಸೈಡಲ್ಲಿ ತಿರ್ಕೊಂಡು ಅಳ್ತಾ ಮಲಗಿದ್ದೆ. ಮೀನಾ, ಸಂಜೆ ಮೂವಿ ಇದೆ, ಕ್ಲಾಸಲ್ಲಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ದಾರೆ, ಬಾ ಹೋಗೋಣ ಅಂತ ನನ್ನ ಕರೆದ್ಲು. ನಾನು ಏನೂ ಮಾತಾಡಿಲ್ಲ, ನನ್ನ ಯೋಚನೆಗಳಲ್ಲೇ ಹತ್ಕೊಂಡು ಹಾಗೆ ಮಲಗಿದ್ದೆ. ಮೀನಾ, ನಾನು ಕ್ಲಾಸ್ ಅವ್ರ ಜೊತೆ ಮೂವಿಗೆ ಹೋಗೋದು ವಿಕ್ರಮ್ಗೆ ಇಷ್ಟ ಆಗಲ್ಲ, ಅವನ ಜೊತೆನೇ ಹೋಗಬೇಕು ಅಂತ ಇಷ್ಟಪಡ್ತಾನೆ. ಅದಕ್ಕೆ ವಿಕ್ರಮ್ಗೆ ಏನೂ ಹೇಳಬೇಡ ಆಯಿತಾ, ಬಾಗಿಲು ಹಾಕ್ಕೊಂಡು ಮಲ್ಕೊಂಡಿರು, ನನ್ನ ಹತ್ರ ಇನ್ನೊಂದು ಕೀ ಇದೆ, ನೈಟ್ ಬಂದಾಗ ನಾನು ತೆಕ್ಕೊಂಡು ಮಲ್ಕೋತೀನಿ, ಹುಷಾರು, ಬಾಯ್ ಅಂತ ಹೇಳಿ ಹೊರಟ್ಲು. ನಾನು ಮೀನಾ ಹತ್ರ ವಿಕ್ರಮ್ ಎಂಥವನು ಅಂತ ಹೇಳಬೇಕು ಅನಿಸ್ತಿತ್ತು, ಆದರೆ ಡೈರೆಕ್ಟಾಗಿ ಹೇಳೋಕ್ಕಾಗ್ತಿರ್ಲಿಲ್ಲ. ಅದರಿಂದ ಮೊಬೈಲಲ್ಲಿ ರೆಕಾರ್ಡರ್ನ ಓಪನ್ ಮಾಡಿ ನಡೆದಿದ್ದೆಲ್ಲ ರೆಕಾರ್ಡ್ ಮಾಡಿ ಕಳಿಸ್ಬಿಡೋಣ ಅಂತ ರೆಕಾರ್ಡ್ ಆನ್ ಮಾಡಿ ಹೇಳೋಕ್ಕೆ ಶುರು ಮಾಡಿದೆ. ಮೀನಾ ಹೊರಟು 1 ಅವರ್ ಆದಮೇಲೆ ವಿಕ್ರಮ್ ಮೀನಾನ ಹುಡ್ಕೊಂಡು ಹಾಸ್ಟೆಲ್ ರೂಮ್ ಹತ್ರ ಬಂದು ಬಾಗಿಲನ್ನ ಜೋರಾಗಿ ತಟ್ಟಿದ. ಸಡನ್ನಾಗಿ ಸೌಂಡ್ ಕೇಳಿ ನಾನು ರೆಕಾರ್ಡ್ ಮಾಡ್ತಿದ್ದ ಮೊಬೈಲ್ನ ಹಂಗೆ ಬಿಟ್ಟು ಹೋಗಿ ಡೋರ್ ತೆಗೆದೆ. ವಿಕ್ರಮ್, ರಕ್ಷಾ, ಮೀನಾ ಎಲ್ಲಿ? 1 ಅವರಿಂದ ಕಾಲ್ ಮಾಡ್ತಿದ್ದೀನಿ, ಪಿಕ್ ಮಾಡ್ತಿಲ್ಲ, ಎಲ್ಲೋಗಿದ್ದಾಳೆ, ಇಲ್ಲೂ ಕಾಣಿಸ್ತಿಲ್ವಲ್ಲ ಅಂತ ಕೇಳ್ದ. ಇದೆಲ್ಲ ಕೇಳಬೇಕಾದ್ರೆ ನಾನು ಅವನ್ನ ಸುಮ್ಮನೆ ಬೇಜಾರಲ್ಲಿ ನೋಡ್ತಾ ಅಳ್ತಾ ನಿಂತಿದ್ದೆ. ವಿಕ್ರಮ್, ಏನಾಗಿದೆ ನಿಂಗೆ, ಯಾಕೆ ಅಳ್ತಿದ್ಯಾ, ನಿನ್ನೆ ಕೇಳ್ತಿರೋದು, ಮೀನಾ ಎಲ್ಲಿ ಅಂತ ಮತ್ತೆ ಕೇಳ್ದ. ನನಗೆ ಕೋಪ, ಬೇಜಾರು ತಡಿಯೋಕ್ಕಾಗದೆ ಜೋರಾಗಿ ಅಳಕ್ಕೆ ಶುರು ಮಾಡಿಬಿಟ್ಟೆ. ವಿಕ್ರಮ್, ಏಯ್, ಏನು ಹೇಳಿಬಿಟ್ಟೆ ನಾನು ಅಂತ ಹಿಂಗೆ ಅಳ್ತಾ ಇದೆಯಾ, ಏನಾಗಿದೆ ನಿನಗೆ ಅಂತ ಕೇಳಿದ. ಆಗ ನಾನು ಕೋಪದಿಂದ, ನೋಡು ವಿಕ್ರಮ್, ನೀನು ಏನು ಮಾಡ್ತಿದ್ಯಾ ಅದು ಸರಿ ಇಲ್ಲ, ತಪ್ಪು ಅದು ಅಂತ ಹೇಳಿದೆ. ವಿಕ್ರಮ್, ಏನು ಹೇಳ್ತಿದ್ಯಾ? ರಕ್ಷಾ, ಹೋಟೆಲಲ್ಲಿ ನೀನು ಆ ಹುಡುಗಿ ಜೊತೆ ಇದ್ದಾಗ ನಾನು ಅಲ್ಲೇ ಇದ್ದೆ, ನೀನು ತಿನ್ನಿಸಿದ್ದು ನೋಡಿದೆ. ವಿಕ್ರಮ್, ಏನು 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 ಹೇಳ್ತಿದ್ಯಾ ನೀನು, ಸುಮ್ಮನೆ ಏನೇನೋ ಮಾತಾಡ್ತಿದ್ಯಾ, ನನಗೇನು ಅರ್ಥ ಆಗ್ತಿಲ್ಲ. ರಕ್ಷಾ, ನಾಟಕ ಮಾಡಬೇಡ, ನನಗೆಲ್ಲ ಗೊತ್ತಾಗಿದೆ, ಸುಮ್ಮನೆ ಎಲ್ಲರೂ ಮುಂದೆ ಒಳ್ಳೆಯವನು ಅಂತ ತೋರಿಸ್ಕೊಂಡು ನನ್ನ ಫ್ರೆಂಡ್ಗೂ ಮೋಸ ಮಾಡ್ತಿದ್ಯಾ. ವಿಕ್ರಮ್, ಏ ಅದು ಕೆಫೆಯಲ್ಲಿದ್ದಿದ್ದು ನನ್ನ ತಂಗಿ, ಅವಳಿಗೆ ಊಟ ಮಾಡಿಸ್ತಿದ್ದೆ ಅಷ್ಟೇ. ರಕ್ಷಾ, ಅವಳಿಗೆ ನೀನು ತಿನ್ನಿಸ್ದಾಗ ಅವಳು ನಿಂಗೆ ಮುತ್ತು ಕೊಟ್ಟಿದ್ದು ಕೂಡ ನೋಡಿದೆ ನಾನು, ಅದು ಕೆಫೆಯಲ್ಲ, ಹೋಟೆಲಲ್ಲಿ. ಹೋ, ಹಾಗಾದರೆ ಕೆಫೆಯಲ್ಲಿ ಇನ್ನೊಂದು ಹುಡುಗಿ ಜೊತೆ ಇದ್ದ? ಹಾಗಾದರೆ ಎಷ್ಟು ಜನ ಹುಡುಗಿರಿದ್ದಾರೆ ನಿನ್ನ ಹತ್ರ ಮೋಸ ಹೋಗ್ತಿರೋರು? ವಿಕ್ರಮ್, ಹೌದು ಕಣೆ,
ಕೆಫೆಯಲ್ಲಿ ಒಂದು ಹುಡುಗಿ ಜೊತೆ ಇದ್ದೆ, ಹೋಟೆಲಲ್ಲಿ ಒಂದು ಹುಡುಗಿ ಜೊತೆ ಇದ್ದೆ. ಏನಿವಾಗ? ಹೌದು, ನಾನು ನಿನ್ನ ಫ್ರೆಂಡು ಸೇರಿಸಿ 4 ಜನ ಹುಡುಗಿರನ್ನ ಇಷ್ಟಪಡ್ತಿದ್ದೀನಿ. ಎಲ್ಲ ಗೊತ್ತಾಯ್ತಲ್ಲ, ಏನೇ ಮಾಡ್ಕೋತೀಯ ಇವಾಗ ಅಂತ ಜೋರು ಧ್ವನಿ ಮಾಡಿ ಕೇಳ್ದ. ನಾನು ಈ ಎಲ್ಲ ವಿಷಯನೂ ಮೀನಾ ಹತ್ರ ಹೇಳ್ತೀನಿ, ಇವಾಗಲೇ ಕಾಲ್ ಮಾಡ್ತೀನಿ ಅವಳಿಗೆ ಅಂತ ಮೊಬೈಲ್ ಎತ್ಕೊಳಕ್ಕೆ ಹೋದೆ. ವಿಕ್ರಮ್ ನನ್ನ ಕೈಯಿಂದ ಮೊಬೈಲ್ ಕಿತ್ಕೊಳ್ಳೋಕೆ ಟ್ರೈ ಮಾಡ್ದ. ನಾನು ಕೊಡಲಿಲ್ಲ. ಮೊಬೈಲ್ ಕೈ ಜಾರಿ ಬೆಡ್ ಕೆಳಗೆ ಬಿತ್ತು. ಹೀಗೆ ಆಗಿ ಕೋಪ ಬಂದು ವಿಕ್ರಮ್ ನನ್ನ ಕೆನ್ನೆಗೆ ಹೊಡೆದ. ಏಟು ಜೋರಾಗಿ ಬಿದ್ದು ನನ್ನ ಕಿವಿಯಲ್ಲಿ ರಕ್ತ ಬಂದು ಅಲ್ಲೇ ನನ್ನ ಕೊನೆ ಉಸಿರು ಎಳೆದೆ. ಅಯ್ಯಯ್ಯೋ, ಮಿಸ್ಸಾಗಿ ಸತ್ತೇ ಹೋದ್ಲು, ಯಾರಿಗೂ ಏನೂ ಡೌಟ್ ಬರಬಾರ್ದು ಅಂತ ನಾನೇ ಸೂಸೈಡ್ ಮಾಡ್ಕೊಂಡಿದ್ದೀನೇನೋ ಅಂತ ಎಲ್ರಿಗೂ ಅನಿಸೋ ಹಾಗೆ ಅಲ್ಲೇ ಇದು ಒಂದು ಬೆಡ್ಶೀಟಲ್ಲಿ ನನ್ನ ಕಿವಿಯಿಂದ ಬಂದ ರಕ್ತನ ಒರೆಸಿ ಅಲ್ಲೇ ಫ್ಯಾನ್ಗೆ ಅದೇ ಬೆಡ್ಶೀಟಿಂದ ವಿಕ್ರಮ್ ನನ್ನ ನೇಣು ಹಾಕ್ಬಿಟ್ಟ. ವಿಷಯ ಗೊತ್ತಾದ ಕೂಡಲೇ ಹಾಸ್ಟೆಲಲ್ಲಿದ್ದ ಪ್ರತಿಯೊಬ್ಬರೂ ಆ 401 ರೂಮ್ಗೆ ಬಂದು ನನ್ನ ಹಾಸ್ಪಿಟಲ್ಗೆ ಸೇರಿಸಿ ಬದುಕ್ಸೋಕ್ಕೆ ಟ್ರೈ ಮಾಡಿದ್ರು. ಆದರೆ ಸಮಯ ಮೀರೋಗಿತ್ತು. ಎಲ್ಲರೂ ನಾನು ಸೂಸೈಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ. ನಾನು ಸತ್ತು 2 ದಿನ ಆದಮೇಲೆ ನನ್ನ ಫೋನ್ ಮೀನಾಗೆ ಸಿಕ್ತು. ಅವಳು ಚಾರ್ಜ್ ಹಾಕಿ ನನ್ನ ಫೋನ್ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿ ನಾನು ಅವಳು ಜೊತೆ ಇದ್ದಿದ್ದ ಫೋಟೋಸ್ ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳ್ತಾ ಇದ್ಲು. ಅವಾಗವಾಗ ನಾವು ಹಾಡು ಹೇಳ್ತಿದ್ವಿ, ಅದನ್ನು ರೆಕಾರ್ಡ್ ಮಾಡ್ತಿದ್ದೆ ನಾನು. ಅವೆಲ್ಲ ಚೆಕ್ ಮಾಡುವಾಗ ನಾನು ವಿಕ್ರಮ್ ಮಾತಾಡಿರೋ ಕೊನೆ ಆಡಿಯೋನ ಮೀನಾ ಕೇಳಿಸ್ಕೊಂಡ್ಲು. ರೆಕಾರ್ಡ್ ಕೇಳ್ತಿದ್ದ ಹಾಗೆ ಅವಳಿಗೆ ನನ್ನ ಕಳ್ಕೊಂಡಿರೋ ದುಃಖ ಇನ್ನೂ ಹೆಚ್ಚಾಗಿ ಮೋಸ ಹೋಗ್ಬಿಟ್ನಲ್ಲ ಅನ್ನೋ ನೋವು ಕೂಡ ಕಾಡಕ್ಕೆ ಶುರು ಆಯಿತು. ವಿಕ್ರಮ್ ಮೇಲೆ ಕೆಂಡದಂಥ ಕೋಪ ಬಂತು. ರೆಕಾರ್ಡಿಂದ ಎಲ್ಲ ಗೊತ್ತಾಗಿ ಪ್ರಿನ್ಸಿಪಲ್ ಹತ್ರ ಹೋಗಿ ಅವ್ರ ಮಗನ ಬಗ್ಗೆ ಹೇಳಿದ್ಲು. ಪ್ರಿನ್ಸಿಪಲ್ ಮತ್ತು ಪಿಯೋನ್ ಇಬ್ಬರು ಸಪೋರ್ಟ್ ಮಾಡ್ತೀವಿ, ವಿಕ್ರಮ್ಗೆ ಸರಿಯಾದ ಪಾಠ ಕಲಿಸೋಣ ಅಂತ ಹೇಳಿದ್ರು. ಪ್ರತಿ ಸರಿ ಪ್ರಿನ್ಸಿಪಲ್ ಚೇಂಬರ್ಗೆ ಹೋದಾಗ ಪಿಯೋನ್ ಸಮಾಧಾನ ಮಾಡಿ ಕಳಿಸ್ತಾ ಇದ್ದ. ಒಂದಿನ ವಿಕ್ರಮ್ ಮತ್ತು ಪ್ರಿನ್ಸಿಪಲ್ ಇಬ್ಬರು ಮಾತಾಡೋದನ್ನು ಆಫೀಸ್ ಚೇಂಬರಲ್ಲಿ ಪಿಯೋನ್ ಕೇಳಿಸ್ಕೊಂಡ. ಆಗ ಅವನಿಗೆ ಪ್ರಿನ್ಸಿಪಲ್ಗೆ ಅವನ ಮಗನ ಬಗ್ಗೆ ಎಲ್ಲ ಗೊತ್ತಿದ್ದು ಇಬ್ಬರು ಸೇರಿ ಮೀನಾಗೆ ನಾಟಕ ಮಾಡಿ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಪಿಯೋನ್, ಸರ್, ಇದು ಯಾಕೋ ತಪ್ಪು ಅನ್ನಿಸ್ತಿದೆ, ಆ ಹುಡುಗಿಗೆ ನ್ಯಾಯ ಕೊಡಿ ಅಂತ ಹೇಳ್ದ. ಆವಾಗ ಪಿಯೋನ್ಗೆ ಪ್ರಿನ್ಸಿಪಲ್ ಕಪಾಳ ಕೊಡ್ದು, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡು ಅಂತ ಹೇಳ್ದ. ಪಾಪ ಅವನೇನು ಮಾಡೋಕ್ಕಾಗದೆ ಪ್ರಿನ್ಸಿಪಲ್ ಹೇಳಿದ್ನ ಕೆಲಸ ಹೋಗ್ಬಿಡುತ್ತೆ ಅಂತ ಕೇಳಿಕೊಂಡು ಮಾಡ್ತಾಯಿದ್ದ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಸಪೋರ್ಟ್ ಕೇಳೋಕ್ಕೆ ಮೀನಾ ಆಫೀಸ್ ಚೇಂಬರ್ ಹತ್ರ ಬಂದಾಗ ಇದೆಲ್ಲ ಮಾತುಕತೆನ ಕೇಳಿಸ್ಕೊಂಡ್ಳು. ಪ್ರಿನ್ಸಿಪಲ್ ಇಷ್ಟು ದಿನ ಮಾಡಿದ್ದು ನಾಟಕ ಅಂತ ಗೊತ್ತಾಗಿ ಕಾಲೇಜವ್ರು ಎಲ್ಲರೂ ಸೇರಿಸಿ ಹೋರಾಟ ಮಾಡ್ತೀನಿ, ನನ್ನ ಫ್ರೆಂಡ್ಗೆ ನಾನೇ ನ್ಯಾಯ ಸಿಗೋ ಥರ ಮಾಡ್ತೀನಿ ಅಂತ ಪ್ರಿನ್ಸಿಪಲ್ ಮತ್ತು ವಿಕ್ರಮ್ ಇಬ್ರಿಗೂ ಹೇಳಿ ಹೊರಡಕ್ಕೆ ಹೋದ್ಲು ಅಲ್ಲಿಂದ. ಪ್ರಿನ್ಸಿಪಲ್, ಕಾಲೇಜ್ ಮರ್ಯಾದೆ ಹೋಗಬಾರ್ದು ಅಂತ ಹೀಗೆಲ್ಲ ಮಾಡಬೇಡ, ಎಲ್ರಿಗೂ ವಿಷಯ ಗೊತ್ತಾಗ್ಬಿಡುತ್ತೆ, ನಿಂಗೇನು ಬೇಕು ಎಲ್ಲ ನಾನೇ ನೋಡ್ಕೋತೀನಿ, ನಿಂಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತೀನಿ, ಆದರೆ ವಿಷಯ ಹೊರಗೆ ಬರೋ ಥರ ಮಾಡಬೇಡ ಅಂತ ಮೀನಾನ ಕೇಳ್ಕೊಂಡ. ಅವಳು ಒಪ್ಪಲಿಲ್ಲ. ಅದರಿಂದ ಪ್ರಿನ್ಸಿಪಲ್ ತಕ್ಷಣ ಪ್ಲ್ಯಾನ್ ಮಾಡಿ ಪಿಯೋನ್ಗೆ ಅವಳನ್ನ ಎಳ್ಕೊಂಡು ಜೊತೇಲಿ ಬಲವಂತವಾಗಿ ಬಿಲ್ಡಿಂಗ್ ಮೇಲೆ ಕಳಿಸಿ ಅಲ್ಲಿಂದ ಕೆಳಗೆ ಬೀಳಿಸಿ ಸಾಯಿಸ್ಬಿಟ್ಟ. ಇದು ಕಾಲೇಜಲ್ಲಿ ತುಂಬ ದೊಡ್ಡ ಇಶ್ಯೂ ಆಗೋಗ್ಬಿಡುತ್ತೆ ಅಂತ ಮೌನಾಚರಣೆ ಮಾಡಬೇಕು ಅಂತ ಎಲ್ಲರೂ ಕರೆಸಿ ಎಲ್ಲರ ಮುಂದೆನೂ ನಿಮ್ಮೆಲ್ರಿಗೂ ಗೊತ್ತಿದ್ದ ಹಾಗೆ ನನ್ನ ಮಗ ಮತ್ತು ಮೀನಾ ಇಬ್ಬರು ಇಷ್ಟಪಡ್ತಿದ್ರು. ಈ ವಿಷಯ ನನಗೂ ಗೊತ್ತಿತ್ತು. ಅವಳನ್ನ ನಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತಲೂ ಡಿಸೈಡ್ ಮಾಡಿದ್ದೆ. ಆದರೆ ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ. ಅವಳು ಎಷ್ಟೊಂದು ಹುಡುಗರ ಜೊತೆ ಹೀಗೆ ಪ್ರೀತಿ ನಾಟಕ ಮಾಡಿ ಮೋಸ ಮಾಡಿದ್ದಾಳೆ ಅಂತ ಗೊತ್ತಾಯಿತು. ಇದ್ರ ಬಗ್ಗೆ ಅವಳ ಹತ್ರ ಕೇಳಿದಾಗ ಅವಳ ವಿಷಯ ಎಲ್ಲ ಈಚೆ ಬಂತು. ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಇನ್ನು ನಾನು ಎಲ್ಲರ ಮುಂದೆ ಕ್ಯಾರೆಕ್ಟರ್ಲೆಸ್ ಆಗೋಗ್ಬಿಡ್ತೀನಿ, ಯಾರಿಗೂ ಮುಖ ತೋರ್ಸೋಕ್ಕಾಗಲ್ಲ ಅಂತ ಸೂಸೈಡ್ ಮಾಡ್ಕೊಬಿಟ್ಲು. ಯಾರು ಕೂಡ ಮೀನಾ ಥರ ಆಗಬೇಡಿ ಅಂತ ಪ್ರಿನ್ಸಿಪಲ್ ಅನೌನ್ಸ್ ಮಾಡಿಸ್ಬಿಟ್ಟ. ಹಾಗೆ ಇಲ್ಲೇ ಇದ್ದು ವಿಕ್ರಮ್ಗೆ ಅವಳ ನೆನಪು ತುಂಬ ಕಾಡ್ತಿದೆ. ಅವನು ಅದರಿಂದ ಕೊರಗ್ತಿದ್ದಾನೆ. ಇಲ್ಲೇ ಇದ್ದರೆ ಅವನ ಲೈಫ್ ಹಾಳಾಗ್ಬಿಡುತ್ತೆ. ಅದಕ್ಕೆ ಅವನು ಇದರಿಂದ ಈಚೆ ಬಂದು ಹೊಸ ಬದುಕು ಶುರು ಮಾಡಲಿ ಅಂತ ವಿದೇಶಕ್ಕೆ ಕಳಿಸ್ತಿದ್ದೀನಿ ಅಂತಲೂ ಹೇಳಿ ಎಲ್ಲರ ಮುಂದೆ ಮ್ಯಾನೇಜ್ ಮಾಡಿ ವಿಕ್ರಮ್ನ ಇಲ್ಲಿಂದ ದೂರ ಕಳಿಸ್ಬಿಟ್ಟ. ನಾನು ಮೀನಾ ಇಬ್ಬರು ಇವ್ರ ಮೋಸಕ್ಕೆ ಒಳಗಾಗಿ ನಮ್ಮ ಪ್ರಾಣನೇ ಕಳ್ಕೊಂಡ್ವಿ. ನಮ್ಮಿಂದ ಏನು ತೊಂದರೆ ಆಗಬಾರ್ದು ಅಂತ
ಮುಂಚೆನೇ ಎಚ್ಚರ ವಹಿಸಿ ನಮ್ಮ ಆತ್ಮನ ಇದೇ ರೂಮಲ್ಲಿ ಬಂಧಿಸಿ ದಿಗ್ಬಂಧನ ಮಾಡಿಸ್ಬಿಟ್ರು. ಅದೇ ನೀನು ಬಂದಾಗ ದುಡ್ಡಿನ ಆಸೆಗೆ 13 ವರ್ಷದ ಹಿಂದೆ ಆಗಿರೋದೆಲ್ಲ ಮರ್ತೋಗಿ ಈ ರೂಮ್ ಖಾಲಿ ಇದೆ ಅಂತ ನಿಂಗೆ ಕೊಟ್ಬಿಟ್ರು. ನೀನು ಬಂದು ಡೋರ್ ತೆಗೆದಾಗ ದಿಗ್ಬಂಧನ ಮುರಿದು ನಮ್ಮ ಆತ್ಮ ಈಚೆ ಬಂದು ಅವ್ರಿಗೆ ಸಿಗಬೇಕಾಗಿದ್ದ ಶಿಕ್ಷೆನ ಕೊಟ್ಟಿದ್ದೀವಿ. ಈಗ ನಮ್ಮ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ. ನಿಂಗೆ ಗೊತ್ತಿಲ್ಲದೆ ಇರೋ ಇನ್ನೊಂದು ವಿಷಯ ಇದೆ. ಅದೇನಂದರೆ ಈ ರೂಮಲ್ಲಿ ನಾವಿಬ್ಬರೇ ಅಲ್ಲ, 3 ಜನ ಇದ್ದೀವಿ. ನಮ್ಮ ಜೊತೆ ಮೀನಾ ಕೂಡ ಇಲ್ಲೇ ಇದ್ಲು. ನೀನು ಬಂದು ನಿಂಗೆ ಆಗಿರೋ ತೊಂದರೆ ಹೇಳಿದಾಗೆಲ್ಲ ಅದನ್ನು ನಾನೇ ನೋಡ್ಕೊಂಡಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ದೀಯಾ. ಆದರೆ ನಾನು ನಿಂಗೆ ಸಮಾಧಾನ ಮಾಡ್ತಿದ್ದೆ ಅಷ್ಟೆ. ಆ ಹುಡುಗನ ಕಾಲು ಮುರಿಯೋ ಥರ ಮಾಡಿದ್ದು, ಆ ಫ್ಯಾಕಲ್ಟಿ ಕೈ ಕಟ್ಟಾಗೋ ಥರ ಮಾಡಿದ್ದು ಮೀನಾ. ಅವಳ ಕೆಲಸ ಮುಗಿಸಿದಾಳೆ ಅಂದಾಗಲೇ ನನ್ನ ಮೊಬೈಲಲ್ಲಿ ಅಲಾರಮ್ ಹೊಡ್ಕೋತಿದ್ದಿದ್ದು ಅಂತ ಇದುವರೆಗೂ ಆಗಿರೋ ಅಷ್ಟು ವಿಷಯನೂ ಅನುಷಾ ಹತ್ರ ಹೇಳಿ ಸುಮ್ಮನೆ ನಿಂತ್ಕೋತಾಳೆ ರಕ್ಷಾ. ಅನುಷಾ, ಇವಾಗ ಎಲ್ಲ ಗೊತ್ತಾಯಿತು ನನಗೆ. ಆದರೆ ಅರ್ಥ ಆಗದೆ ಇರೋ ಒಂದು ವಿಷಯ ಏನಂದರೆ, ನಿಮ್ಮಿಬ್ರಿಗೂ ಮೋಸ ಆಗಿತ್ತು. ನೀವು ಅವ್ರಿಗೆ ಏನು ಮಾಡಬೇಕಿತ್ತೋ ಮಾಡಿದ್ರಿ. ಆದರೆ ಇದ್ರ ಮಧ್ಯ ನಂಗೇನಾದರೂ ತೊಂದರೆ ಆದರೆ ನೀವು ಯಾಕೆ ನಂಗೆ ಹೆಲ್ಪ್ ಮಾಡಿದ್ರಿ? ರಕ್ಷಾ, ನಿಂಗೆ ನಿನ್ನ ಅಕ್ಕನ ನೆನಪಿದೆಯಾ? ಅನುಷಾ, ನನ್ನ ಅಕ್ಕನಾ? ರಕ್ಷಾ, ಹೌದು, ನಿನ್ನ ಅಕ್ಕ ನೆನಪಿದೆಯಾ? ಅನುಷಾ, ಅವಳು 13 ವರ್ಷದ ಹಿಂದೆನೇ ತೀರ್ಕೊಂಡ್ಳು. ನಾನು ಆಗ ತುಂಬ ಚಿಕ್ಕ ಹುಡುಗಿ, ಅಷ್ಟಾಗಿ ನೆನಪಿಲ್ಲ. ಆದರೆ ಈಗ ಅವಳ ಬಗ್ಗೆ ಯಾಕೆ ಕೇಳ್ತಿದ್ಯಾ? ರಕ್ಷಾ, ಇಷ್ಟೊತ್ತು ನಾನು ಹೇಳಿದ ಮೀನಾ ಬೇರೆ ಯಾರೂ ಅಲ್ಲ. 13 ವರ್ಷದ ಹಿಂದೆ ತೀರ್ಕೊಂಡಿರೋ ನಿಮ್ಮ ಅಕ್ಕನೇ ನನ್ನ ಫ್ರೆಂಡ್ ಮೀನಾ. ಇದೆಲ್ಲ ಕೇಳಿ ಅನುಷಾಗೆ ಮೈ ಜುಮ್ ಅನ್ಸುತ್ತೆ. ಇಷ್ಟೊತ್ತು ನಾನು ನನ್ನ ಅಕ್ಕನ ಬಗ್ಗೆ ತಿಳ್ಕೊಂಡ, ನನ್ನ ಅಕ್ಕಗೆ ಇಷ್ಟು ದೊಡ್ಡ ಮೋಸ ಆಗಿದೆಯಾ ಅಂತ ತುಂಬ ಜೋರಾಗಿ ಅಳಕ್ಕೆ ಶುರು ಮಾಡಿ, ಈ ಸಿಟಿ ಸವಾಸನೇ ಬೇಡ ನನಗೆ, ಇಲ್ಲಿ ಎಲ್ಲ ಬರೀ ದುಡ್ಡಿನ ಆಸೆಗೆ ಬದುಕೋರೇ ಇರೋದು, ಇಂಥ ಮೋಸದ ಜನಗಳ ಮಧ್ಯ ನಾನಿರಲ್ಲ, ಮೊದಲನೇ ಮಗಳನ್ನ ಕಳ್ಕೊಂಡಿರೋ ದುಃಖದಲ್ಲಿರೋ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಯಾವತ್ತೂ ಒಂಟಿ ಮಾಡಲ್ಲ, ಅವ್ರ ಜೊತೆನೇ ಇರ್ತೀನಿ, ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ, ಯಾವತ್ತೂ ಈ ಕಡೆ ತಲೆ ಹಾಕಲ್ಲ, ಅಲ್ಲೇ ಓದ್ಕೋತೀನಿ ಅಂತ ಹೇಳಿ ಊರಿಗೆ ಹೋಗ್ಬಿಡ್ತಾಳೆ. ಈ ಕತೆ ಕೇಳಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಬಾರಿ ಸಿಗೋವರೆಗೂ ಎಲ್ಲರೂ ಸುರಕ್ಷಿತವಾಗಿರಿ. ಇದೇ ಥರ ಇನ್ನೂ ರೋಮಾಂಚಕ ಕತೆಗಳಿಗೆ ಕಾಯ್ತಾ ಇರಿ.